ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಫ್ರೆಂಡ್ ಊರಿಗೆ ಬಂದಿದ್ದೆ. ಕಾಡು ಹಳ್ಳಿ ಅಲ್ಲ, ಫುಲ್ ಕಾಡೇ ಬಿಡಿ. ಇದು ಒಂದೊಂದು ಮನೆ 1 ಕಿಲೋಮೀಟ್ರ್ ದೂರದಲ್ಲಿದೆ. ಕ್ರೇಜಿ ಅಂದ್ಕೊಡಿ. ನಾನು ಇಲ್ಲಿ ಕಡೆ ಗದ್ದೆ ಕಡೆ ಬಂದಿದ್ದೆ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮೊಬೈಲಲ್ಲ, ನಮ್ಮ ಬ್ರದರ್ ಮೊಬೈಲು. ನೋಡಿ, ಪೀಸಾಗಿದೆ ಜಾಗ. ಇವರು ಹೊಸ ಮೊಬೈಲ್ ತೊಗೊಂಡ್ರು ಅಂತ ಇವ್ರ ಮೊಬೈಲ್ ಇಸ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಅಂದರೆ ಬ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ವಾ 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 ಗಸ್. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ? ನಾನೊಬ್ಬನೇ ಬಂದಿದ್ದೀನಿ ನೋಡಿ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ದೂರದಲ್ಲಿ ಯಾರೂ ಕಾಣಲ್ಲ ನಿಮಗೆ. ಸಿಂಗಲ್ ಗಾಯ್ಸ್, ಸಿಂಗಲ್. ನೋಡಿ, ನನ್ನ ಮೊಬೈಲ್ ಇಲ್ಲೇ ಇದೆ ನೋಡಿ. ನಾನು ಇದರಲ್ಲೇ ಬ್ಲಾಗ್ ಮಾಡೋದು, ಇದರಲ್ಲೇ ಎಡಿಟ್ ಮಾಡ್ತೀನಿ, ಇದರಲ್ಲೇ ಬ್ಲಾಗ್ ಮಾಡ್ತೀನಿ, ಕಂಪ್ಲೇಂಟ್ ಫೋಟೋನು ಇದರಲ್ಲೇ ಕ್ರಿಯೇಟ್ ಮಾಡ್ತೀನಿ, ಎಲ್ಲದು ಇದರಲ್ಲೇ ಮಾಡೋದು. ನಾನು ಈ ಮೊಬೈಲಿಂದ ಈ ಮೊಬೈಲಿಗೆ ಶಿಫ್ಟ್ ಆಗಬೇಕು ಅಂತಿದ್ದೀನಿ. ಅದು ನೋಡ್ಬೇಕು, 20,000 ಅಂತ ಇದಕ್ಕೆ, ಈ ಓಪೋಗೆ. ಇದನ್ನು ಇಸ್ಕೋಬೇಕಾ ಬೇಡವಾ ಅಂತ ಯೋಚನೆ ಮಾಡೋಣ. ನೋಡಿ ಗಾಯ್ಸ್, ನೋಡಿ. ಬನ್ನಿ ಮುಂದಕ್ಕೆ ನನ್ನ ಮೊಬೈಲಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲೆಟ್ಸ್ ಗೋ. ಗಾಯ್ಸ್ ಆ ಸಿಟಿ ಟ್ರಾಫಿಕ್ಕು ಅದೆಲ್ಲ ಬಿಟ್ಟು ಇಲ್ಲಿ ಪೀಸಾಗಿದ್ದೀನಿ ಇವತ್ತು. ನಿನ್ನೆ ರಾತ್ರಿ ಬಂದಿದ್ದು, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪೀಸ್ ಗಾಯ್ಸ್, ಆರಾಮ್ಸೆ. ಇಲ್ಲಿ ಏನೂ ಇರಲ್ಲ, ಯಾರ್ದು ಇರಲ್ಲ, ಯಾರಿಗೂ ಕೇಳಬೇಕು ಅಂತಲಲ್ಲ, ಆರಾಮಾಗಿರ್ಬೋದು. ಮತ್ತು ನಾವು ನೇರಳೆ ಹಣ್ಣು ಕೀಳಕ್ಕೆ ಹೋಗ್ತಾಯಿದ್ದೀವಿ, ಅದನ್ನು ತೋರಿಸ್ತೀನಿ. ಅಯ್ಯೋ, ಈಗ ಬಿದ್ದುಬಿಡ್ತಿದೆ ಇಲ್ಲಿ. ನೇರಳೆ ಹಣ್ಣು ಕೀಳಕ್ಕೆ ಹೋಗ್ತಾಯಿದ್ದೀವಿ, ಅದನ್ನು ತೋರಿಸ್ತೀನಿ. ನೇರಳೆ ಹಣ್ಣು ಕಿತ್ತೂರಲ್ಲಿ ಯಾರು ಕೇಳಲ್ಲ ಗಾಯ್ಸ್, ಯಾರು ಕೇಳಲ್ಲ. ಅವ್ರದ್ದು ಮನೆ ಆಯಿತಾ ಅವ್ರಾಯ್ತಾ ಅಂತ ಸುಮ್ಮನೆ ಇದ್ಬಿಡ್ತಾರೆ. ಯಾರು ಏನಾರ ಕಿತ್ಕೊಂಡು ಹೋಗ್ಬೋದು, ಎಲ್ಲ ಫ್ರೂಟ್ಸ್ ಇರುತ್ತೆ. ನಾನು ಬೇರೆ ಹಣ್ಣುಗಳು ತೋರಿಸೋಕ್ಕಾಗಲ್ಲ, ನೇರಳೆ ಹಣ್ಣು ಕಿತ್ಕೊಂಡು ಹೋಗ್ತೀವಿ, ಅದಂತೂ ತೋರಿಸ್ತೀವಿ ಪಕ್ಕ. ಬನ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳ್ತಾ, ಲೆಟ್ಸ್ ಗೋ. ನೋಡಿ ಗಾಯ್ಸ್, ನೋಡಿ ಈ ಪೀಸ್ ಜಾಗನ ನೋಡಿ. ಇದು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರೋದಲ್ಲ, ಇದು ನಾನು ಮಾಡ್ತಾ ಇರೋದು ನಮ್ಮಮ್ಮ ಬ್ರದರ್ ಮೊಬೈಲಲ್ಲಿ. ನೋಡಿ ಗಾಯ್ಸ್, ಸುತ್ತಮುತ್ತ ಫುಲ್ಲು ಗಿಡ ಮರಗಳು, ವೆಹಿಕಲ್ಸ್ ಇಲ್ಲ, ಅಕ್ಕಪಕ್ಕದ ಮನೆ ಕಿರಿಕಿರಿ ಇರಲ್ಲ. ಕ್ರೇಜಾಗಿರ್ಬೋದು ಅಂದ್ಕೊಳ್ಳಿ. ಪೀಸ್ ಗಾಯ್ಸ್, ಪೀಸ್. ಒಬ್ಬನೇ ಇದ್ದೀನಿ, ಇನ್ನೂ ಆರಾಮ್ ಫೀಲು ಅಂದ್ಕೊಳ್ಳಿ. ಇಲ್ಲಿ ಯಾಕೆ ಬಿಟ್ಟರೆ ನೆವಿಲು ಅಷ್ಟೇ. ಕಾಡು ಪ್ರಾಣಿ ಎಲ್ಲ ಸೇರಕ್ಕೆ ಇನ್ನೂ 50 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ನಾವು. ಸಖತ್ ಇದೇ. ನಾವು ಅಮ್ಮಮ್ಮ ಅಂದರೆ 20-30 ಕಿಲೋಮೀಟ್ರ್ ಒಳಗಿದೆ. ನೋಡಿ ಎಷ್ಟು ಮೇಲ್ಮೇಲೆ ಮರಗಳು ಕಾಣಿಸಿದೆ ನಿಮಗೆ ಗುಡ್ಡದ ಮೇಲೆ. ನೋಡಿ, ಕ್ರೇಜಿ ಗಾಯ್ಸ್, ಪೀಸಾಗಿರ್ಬೋದಿಲ್ಲ ಅಂತ ನೆಮ್ಮದಿಯಾಗಿ. ಈ ಮೊಬೈಲು ನನಗೆ ತುಂಬ ಇಷ್ಟ ಆಯಿತು, ಓಪೋ. ನಾನು ನೋಡೋಣ, ಮುಂದಿನ ವರ್ಷ ತೊಗೊಳಕ್ಕಾದ್ರೆ ತೊಗೊತೀನಿ. ಈ ವರ್ಷ ರೆಡ್ಮಿಯಲ್ಲೇ ಕಂಟಿನ್ಯೂ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ನೋಡುವ ಏನಾಗುತ್ತೆ ಅಂತ. ನಾನು ಸ್ಯಾಮ್ಸಂಗ್ ಬ್ರೋದು ಬ್ಲಾಗ್ ನೋಡ್ತಾ ಇದ್ದೆ, Q&A ಮಾಡ್ತಾ ಇದ್ರು, ಅದು ನೋಡ್ತಾ ಇದ್ದೀನಿ. ನಾನು ಅದನ್ನ ಮಾಡಲ್ಲ. ನಾನು ಖರ್ಚು ಏನಕ್ಕೆ ಮಾಡ್ತೀನಿ ಅಂದ್ರೆ ನಮ್ಮವ್ರು ಖರ್ಚು ಮಾಡಬೇಕು. ನಮ್ಮವ್ರು ಈಗ ನಾನು ಹೊಸ ಬಟ್ಟೆ ಹಾಕ್ತೀನಿ, ಅಪ್ಪ ಅಮ್ಮ ಹೊಸ ಬಟ್ಟೆ ನೋಡ್ತಾ ಇದ್ದೀನಿ ಗಾಯ್ಸ್, ಪೀಸಾ ಕುತ್ಕೊಂಡು. ಅಂಡ್ ನಮ್ಮ ಅಕ್ಕ ವ್ಲಾಗ್ ಅಲ್ಲಿ ಗೈಸ್, ನಾನು ಈಗ ನನ್ನ ಮೊಬೈಲ್ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಇಲ್ಲೆಲ್ಲ ಕುತ್ಕೋಬೇಡ, ಮನೆಗೆ ಹೋಗು ಅಂತ ಹೇಳ್ತಿದ್ರು. ನೋಡಮ್ಮ, ಇಷ್ಟೇ ಜಾಗ ಇದು ನೋಡಿ. ಹಿಂದ್ಗಡೆ ಏನೂ ಬರಲ್ಲ, ಖಾಲಿ ಜಾಗ. ಓಕೆ, ಈ ನೋಡಿ ಇದೆ ಗಾಯ್ಸ್, ಓಪೋ. ಚೆನ್ನಾಗಿದೆಯಾ ಮೊಬೈಲ್ ಗಾಯ್ಸ್? ಇದೆ. ನೋಡಿ ತಡೀರಿ, ನಾವು ಅಮ್ಮಂಗೆ ಹಸಿರೋದು ತೋರಿಸ್ಬಿಡ್ತೀನಿ ಅತ್ಲಾಗೆ. ಆಗಿದ್ರೆ ನೋಡು, ಅಲ್ಲೂ ಹಸು ಇದೆ ಅಮ್ಮ, ಹಸು ಇದೆ. ಸುಮ್ಮನೆ ಪೀಸ ಕೂತಿದ್ದೀನಿ ಗಾಯ್ಸ್. ಮನೆಯೆಲ್ಲ ತೋರ್ಸೋಕ್ಕಾಗಲ್ಲ, ತೋರಿಸೋದು ಇಲ್ಲ. ನೋಡೋಣ, ಆಮೇಲೆ ನೇರಳೆ ಹಣ್ಣು ಕಿತ್ಕೊಂಬರಕ್ಕೆ ಹೋಗ್ತೀವಿ, ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಯೋ, ಇಲ್ಲಿ ಇದೇ ಇಷ್ಕೊಳ ಆಗ್ಬಿಟ್ಟೈತಿ. ಇಲ್ಲಿ ನೀರೆಲ್ಲ ಇಷ್ಕೊಳ ಆಗ್ಬಿಟ್ಟಿದೆ ಇಲ್ಲಿ. ಓಹೋ, ನೀರು ತುಂಬ ಕೊಳೆ ಇದೆ ಗಾಯ್ಸ್. ಈ ಕುಡ್ಲಿ ನಡ್ಕೊಂಡು ಹೋಯ್ತಾ ಇದ್ದೀವಿ ತೋಟದೊಳಗೆ. ಬನ್ನಿ ಮಾಡ್ಬೇಕಂತ. ಅದು ನೋಡಿ, ನಾಯಿ ನಮ್ಮ ಹಿಂದೆನೇ ಇದೆ. ಏನೋ ಕುಯ್ಬೇಕಂತ ಬನ್ನಿ, ಕುಯ್ಯೋಣ.
Let's go guys. ಬನ್ನಿ ಗೈಸ್, ನಾವೀಗ ಹಸುಗಳಿಗೆ ಸೊಪ್ಪು ತಗೊಂಡು ಹೋಗ್ತಾ ಇದ್ದೀವಿ. ಹೇಯ್ ಹೋಗ್ಲೇ ಹಸು ತಿನ್ನಕ್ಕಲ್ಲ, ತಿನ್ನಕ್ಕತ್ತಿ ಗೈಸ್. ಹಸುಗಳು ತೊಗೊಂಡು ಹೋಗ್ತಾ ಇದ್ದೀವಿ. ಎಸ್ಕೋ ಬನ್ನಿ. ಅವನಂತೂ ಅಲ್ಲಾರು ಹೋಗ್ತಾನೆ ಈ ಶಾದ್ರದಲ್ಲಿ. ಗೈಸ್ ಹಸುಗಳು ತೊಗೊಂಡು ಹೋಗ್ತಿದ್ವಿ. ಬಂತ ನೋಡ್ತಿದ್ದೀವಿ ಅವನು. ಹಸುಗಳು ತೊಗೊಂಡು ಹೋಗ್ತಾ ಇದ್ದೀವಿ. ಎಸ್ಕೋ ಗ್ಯಾಸ್. ಈಗ ಹೋಗಿ ಸ್ವಲ್ಪ ಚಿಲ್ ಮಾಡಿ ನಾನು ಬ್ಲಾಗ್ ಎಡಿಟ್ ಮಾಡಬೇಕು. ಬ್ಲಾಗ್ ಎಡಿಟ್ ಮಾಡಿ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಅಲ್ಲಿ ಮುಂದೆ ಹೋಗಬೇಕು. ಮುಂದೋಗಿ ನೆಟ್ವರ್ಕ್ ಸಿಕ್ಕಿದ್ಮೇಲೆ ಬ್ಲಾಗ್ ಎಡಿಟ್ ಮಾಡಿ ಮತ್ತೆ ಹೋಗ್ತೀನಿ. ಎಸ್ಕೋ. ಶಬ್ದ ಮಾಡುತ್ತೆ, ಆವಾಗಲೇ ಮಾಡ್ತು, ಅದಕ್ಕೆ ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಶಬ್ದ ಮಾಡುತ್ತೆ ನೋಡಿ, ಶಬ್ದ ಮಾಡ್ತದಾ ಇಲ್ಲ ನೋಡಿ. ಮತ್ತೆ ಇಲ್ಲಿಗೆ ಬಂದಿದ್ದೆ ನಾನು. ನೆಟ್ವರ್ಕ್ ಸಿಗುತ್ತೆ ಅಂತ ಬಂದೆ, ಇರ್ತದೆ ಅಂತ. ಈಗ ಕೂಗೋದಿಲ್ಲ, ಅವಾಗಲೇ ಬಂದು ಕೂಗಿತ್ತು ಗೊತ್ತಾ. ಈಗ ಕೂಗೋದಿಲ್ಲ ಅದು. ಬಾ ಬಾ ಬಾ. ಹಾಂ ಕೂಗುತ್ತೆ ನೋಡಿ. ಕಾಣಿಸ್ತಾನೆ ಇಲ್ಲಪ್ಪ, ಅದು ಎಲ್ಲೋ ಇದ್ದಾನ ಅದು. ಒಂದ್ಸತಿ ಸೌಂಡ್ ಬಂತು, ಕೇಳಿಸ್ತಲ್ಲ ಗೊತ್ತಿಲ್ಲ. ವೀಡಿಯೋ ಚೆಕ್ ಮಾಡೋದು ಗೊತ್ತಾಗುತ್ತೆ ನೋಡಿ. ಕೇಳಿಸ್ಕೊಂಡ್ರ? ಬನ್ನಿ ಗೈಸ್, ಕೂರುವ. ಇಲ್ಲಿ ಕೂರದ, ಅಲ್ಲಿ ಕೂರದ. ಅಲ್ಲಿ ಕೆಳಗೆ ಹೋಗ್ಬಿಡೋಣ ಗೈಸ್, ನೆಳ್ಳೈತೆ ಇಲ್ಲಿ. ಸುಮ್ಮನೆ ಏನಕ್ಕೆ ಒದ್ದಾಡೋದು. ಬನ್ನಿ ಕೆಳಗೆ ಹೋಗೋಣ. ಇವನು ಎಲ್ಲೂ ಹೋದ್ರು ಅಲ್ಲಿ ಬರ್ತಾನಪ್ಪ, ಸುಮ್ಮನೆ ಹುಡುಗ. ಕೇಳಿಸ್ಕೊಂಡ್ರ ಗೈಸ್ ನೋಡಿ. ಕೂದ್ರೆ ಒಳ್ಳೇದ ಕೆಟ್ಟದ ಅಂತಲೂ ಗೊತ್ತಿಲ್ಲ ನನಗೆ. ಸೇಫಾ ಇಲ್ವಾ ಅಂತ ಗೊತ್ತಿಲ್ಲ. ಎಲ್ಲರ ಮೇಲೆ ಓಡೋಗ್ಬಿಡ್ಬೋದಿತ್ತು. ಈಗ ರಜಿನ ಬಿಡ ಓಡಾಕೋದಾಗಲ್ಲ. ಮೇಲೆ ಕೂತ್ಬಿಡೋಣ. ಎಲ್ಲಿ ಕೂರೋಣ? ಇಲ್ಲಿ ಅಮ್ಮ ಗಾಯ್ಸ್, ಮತ್ತೆ ಎಲ್ಲೇ ಬಂದು ಕೂತಿದ್ದೀನಿ. ಬೇಜಾರಾಗ್ತಿತ್ತು ಅಂತ ಆವಾಗಲೇ ಎಲ್ಲಿ ಕೂತಿದ್ದೆ, ಈಗ ಎಲ್ಲಿ ಕೂತಿದ್ದೀನಿ. ಲೈಫು ತುಂಬ ಬೇಜಾರಾಗ್ತಾಯಿದೆ ಗೈಸ್. ಆದರೆ ಎಲ್ಲಿ ಬಂದಿದ್ದು ಖುಷಿ ಇದೆ, ಪೀಸಾಗೆ. ಬಟ್ ನೆಟ್ವರ್ಕ್ ಇಲ್ಲ ಗುರು, ಅದೇ ಒಂದು ಬೇಜಾರು. ನೆಟ್ವರ್ಕ್ ಇದ್ಬಿಟ್ರೆ ಆರಾಮಾಗಿ ಇದ್ಬಿಡ್ತಿದ್ದೆ ನಾನು. ನೆಟ್ವರ್ಕೇ ಇಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ ಮೇನು, ನೆಟ್ವರ್ಕಿಂದು. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲೂ ನೆಟ್ವರ್ಕ್ ಸಿಗ್ತಾಯಿಲ್ಲ, ಅಲ್ಪ ಸ್ವಲ್ಪ ಸಿಗ್ತಾಯಿದೆ. ಆ ನೆಟ್ವರ್ಕ್ ಇಟ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ, ನಾನು ವಿಡಿಯೋ ಎಡಿಟು ಮಾಡೋಕ್ಕಾಗಲ್ಲ. ಏನು ಮಾಡೋದು ಅಂತ ನೋಡ್ತಾಯಿದ್ದೀನಿ ಗೈಸ್. ನೋಡಿ ಪೀಸ್. ಬಿಸಿಲು ತುಂಬ ಇದೆ, ಮನೆ ಹೋಗಿ ಸಿಗ್ತೀನಿ ಗೈಸ್. ಇನ್ನು ನಾನಿಲ್ಲ ಕೂತಿದ್ದೀನಿ, ಕೋಲ್ ಹಿಡ್ಕೊಂಡು. ನೋಡಿ ನನ್ನ ಕಾಲೆಲ್ಲ ಹೆಂಗಾಗ್ಬಿಡುತ್ತೆ, ಮಣ್ಣು ನೋಡಿ. ಇಲ್ಲಿ ಗುಂಡಿ ತೋಡ್ತಾ ಇದ್ದೆ, ಸುಮ್ಮನೆ ಬೇಜಾರಾಗ್ತಾಯಿತ್ತು. ಯೂಟ್ಯೂಬ್ಗೆ ಫೋಟೋ ರೆಡಿ ಮಾಡ್ತಾಯಿದ್ದೆ. ಆಮೇಲೆ ನೋಡಿ ಸಖತ್ತು ಬಿಸಿಲಿದೆ ಗೈಸ್, ಅದೇ ಕೂಡಕ್ಕೆ ಬೇಜಾರು. ಇಲ್ಲಿಂದ ಎದ್ದೋದ್ರೆ ನೆಟ್ವರ್ಕ್ ಸಿಗಲ್ಲ, ತುಂಬ ಬೇಜಾರಿದೆ. ನೋಡೋಣ ಏನಾಗುತ್ತೆ ಅಂತ. ಗೈಸ್ ಹೇಳ್ತಿರೋ ವಿಡಿಯೋ ಇಷ್ಟು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಮಾತಾಡೋದೇ ಜಾಸ್ತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು 6 ನಿಮಿಷದ ಮೇಲೆ ನೋಡಿದ್ರೆ ನಾನು ಇದಕ್ಕೆ ಗದ್ದೆಗೆ ಹೋಗಿದ್ದೀನಿ, ಅದನ್ನು ಇದರಲ್ಲಿದೆ. 6 ನಿಮಿಷದವರೆಗೂ ಮಾತಾಡಿದ್ದೀನಿ. ಅದ್ರ ಮೇಲಿಂದೆಲ್ಲ ಬೇರೆ ಪಾರ್ಟ್ಸ್ ಇದೆ, ನೋಡ್ಕೋಬೋದು. ಯಾಕಷ್ಟು ಮಾತಾಡಿದ್ದೀನಿ ಅಂದರೆ ನಂಗೆ ಅಷ್ಟು ಇಷ್ಟ ಆಯಿತು. ನಾನು ಸತಿ ಬಂದಾಗೆಲ್ಲ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಹೇಳ್ಕೊಳಕ್ಕೆ. ಇಟ್ಸ್ ವೆರಿ ನೈಸ್ ಅಂತ ನಂಗೆ ಅನಿಸ್ತು. ಮತ್ತು ತುಂಬ ಕಷ್ಟವೂ ಇದೆ ಇಲ್ಲಿ ಬದುಕೋದು. ಎಷ್ಟು ಕಷ್ಟ ಇದೆಯೋ ಅಷ್ಟೇ ಸಖತ್ತಾಗಿದೆ.
ಅಂದರೆ ನಮಗೆ ಕಷ್ಟ ಅನಿಸುತ್ತೆ, ಅವ್ರಿಗೆ ಕಷ್ಟ ಅನಿಸಲ್ಲ. ನಾನು ಹೇಳ್ತಿದ್ದು ಅವ್ರಿಗೆ ಕಷ್ಟ ಅಂತಲ್ಲ, ನಮಗೆ ಕಷ್ಟ. ಸಿಟಿಯಿಂದ ಬಂದು ಬದುಕೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಜಾಸ್ತಿ ಮಾತಾಡೋದಿದೆ, ಯಾಕಂದರೆ ಅಷ್ಟು ಹೇಳೋದಿತ್ತು ಹೇಳಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ಬರುತ್ತೆ, ಅದನ್ನು ನೋಡಿ. ಅಲ್ಲಿ ನಾವು ಏನೋ ಹಣ್ಣು ಕಿತ್ಕೊಂಡು ತಿಂದಿದ್ದೀವಿ, ಅದಂತೂ ಕ್ರೇಜಿಯಾಗಿದೆ. ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್. ಸಾರಿ, ಒಂದು ಹೇಳೋದು ಮರ್ತಿದ್ದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ. ಟೇಕ್ ಕೇರ್, ಲವ್ ಯು, ಬಾಯ್.